ಬಟ್ಟಿ ಮಗ ಕೆನ್ನೆ ಬಡಿತೆ ನಿಂಗೆ ಕೈಕಾಲು ಸಮಂಟು ಭಿಕ್ಷೆ ಬೇಡ್ತೇನಾ? ಏನಣ್ಣ ಎಂತಾಯ್ತು? ಎಂತ ಅವಸ್ಥೆಯ ನಮ್ಮ ಭಾರತ ದೇಶದಲ್ಲಿ ಎಲ್ಲಿವರೆಗೆ ಕೈಕಾಲು ಸಮ ಇರುವವರು ಭಿಕ್ಷೆ ಬೇಡ್ತಾರ ಅಲ್ಲಿವರೆಗೆ ನಮ್ಮ ಭಾರತ ದೇಶ ಉದ್ಧಾರ ಆಗುದಿಲ್ಲ. ಹೇಗೆ? ಒಂದು ಬಸ್ಸಿಂದ ಕೆಳಗೆ ಇಳಿತೇನೆ ಮಾರ, ಒಬ್ಬ ಭಿಕ್ಷಿಕ ಬಂದು ಅಣ್ಣ ನನಗೊಂದು 20 ರೂಪಾಯಿ ಕೊಡಿ ಅಂತ. 20 ರೂಪಾಯಿ? ನಾನು ಕೇಳಿದೆ 20 ರೂಪಾಯಿ ಯಾಕ ಅಂತ. ಟೀ ಕುಡಿಲಿಕ್ಕೆ ಅಂತ. ಟೀ ಕುಡಿಲಿಕ್ಕೆ? ನಾ ಹೇಳಿದೆ ಬಡ್ಡಿ ಮಗ ಟೀ ಇರೋದು 10 ರೂಪಾಯಿ, ಇನ್ಗೆ 20 ರೂಪಾಯಿ ಯಾಕೆ ಅಂತ. ಅದಕ್ಕೆ ಅವನು ಹೇಳಿದೆ ಅಂತ, ನಾನು ಒಬ್ನೇ ಅಲ್ಲ, ನನ್ನ ಜೊತೆ ನನ್ನ ಲವ್ವರ್ ಇದ್ದಾರೆ. ನಾನು ಕೇಳಿದೆ ನಿಂಗೆ ಭಿಕ್ಷುಕ ನಿಂಗೆ ಎಂತದ ಲವ್ವರ್ ಕೇಳಿದೆ. ಕರೆಕ್ಟ್. ಅದಕ್ಕೆ ಅವನು ಎಂತ ಹೇಳುದು, ಅಣ್ಣ ನಾನು ಮೊದ್ಲು ತುಂಬಾ ಶ್ರೀಮಂತ ಆಗಿದ್ದೆ, ಲವ್ ಮಾಡಿದ್ಮೇಲೆ ಭಿಕ್ಷುಕ ಆದ. ಅದು ಹಾಗೆ ಜನಣ್ಣ. ಮೊನ್ನೆ ಒಬ್ಬ ಭಿಕ್ಷುಕ ಮನೆಗೆ ಬಂದಿದ್ದ, ಇವಳು ಬಿರಿಯಾನಿ ಮಾಡಿದ್ಲು. ಬಿರಿಯಾನಿ ತೆಗ್ದು ಭಿಕ್ಷುಕನಿಗೆ ಬಿರಿಯಾನಿ ಹಾಕಿದ್ಲು. ಮರು ದಿವಸ ಭಿಕ್ಷುಕ ಬಂದು ಇವಳಿಗೊಂದು ಪುಸ್ತಕ ಕೊಟ್ಟ. ಎಂತ ಪುಸ್ತಕ? ಬಿರಿಯಾನಿ ಮಾಡುವುದು ಹೇಗೆ. ಹಾಗಾದ್ರೆ ಭಿಕ್ಷುಕನಿಗೆ ಬಿರಿಯಾನಿ ಇಷ್ಟ ಆಗ್ಲಿಲ್ಲ, ನಂಗೆ ಇಷ್ಟ ಆಗ್ಲಿಲ್ಲ. ರೀ ಏನೇ ಇಲ್ಲಿ ಬನ್ನಿ. ಏನೇ? ಟೀಗೆ ಸಕ್ಕರೆ ಖಾಲಿ ಸಕ್ಕರೆ ತನ್ನಿ. ಟೀಗೆ ಸಕ್ಕರೆ ಯಾಕೆ ಮಾರೈತಿ? ನಿನ್ನ ಈ ತುಟಿಯೇ ಸಕ್ಕರೆ, ಈ ತುಟಿನ ಟೀಗೆ ತಾಗಿಸ್ಕೊಡು, ಸ್ವೀಟ್ ಆಗತ್ತೆ ಅಲ್ವಾ? ಇವಳೆ ನಂಗೂ ಒಂದ್ ಗ್ಲಾಸ್ ಟೀ ಕೊಡು. ಸಕ್ಕರೆ ಇಲ್ಲ ತುಟಿ ಉಂಟಲ್ಲ, ಅದು ನನ್ಗೆ ಮಾತ್ರ ಕೊಡಬೇಡ. ಇವೊಂದೆಂತ ಎಂಟ್ರಿ ಮಾರ ಏನ? ನಾನ್ ತಲೆ ಬಿಸಿಲ್ ನಾನಿದ್ದೀನಿ ಕಣೋ. ಎಂತಾಯ್ತಾ? ಪರ್ಸ್ ಕಳೆದೋಯ್ತು. ಅದ್ರಲ್ಲಿ ದುಡ್ಡಿತ್ತ? ದುಡ್ಡಿಲ್ದೆ ಮತ್ತೆ ಸ್ಟೈಲ್ಗೆ ಬರ್ಸಿಟ್ಕೊಂಡ ನಾನು. 1,000 ರೂಪಾಯಿ ಇತ್ತು ಮಾರ. 1,000 ಇತ್ತ? ಈಗ ಅದು ಯಾರ್ದು ಜೇಬ್ ಒಳಗಡೆ ಸೇರಿ ಆಯ್ತು. ಈಗ ಏನ್ ಮಾಡುದು? ಇಷ್ಟು ಜನರಲ್ಲಿ ಸಿಗುದು ಕೂಡ ಕಷ್ಟ. ಅಲ್ಲೊಂದಷ್ಟು ಜನ ಸೇರಿದ್ರೆ ಆದ್ರೂ ಅನೌನ್ಸ್ಮೆಂಟ್ ಮಾಡಿ ನೋಡೋಣ ಅಲ್ಲ. ಅಣ್ಣ ಯಾರಿಗಾದ್ರೂ ನನ್ ಪರ್ಸ್ ಸಿಕ್ಕಿದ್ರೆ ಆ ಪರ್ಸ್ ಅಂತಂದು ವಾಪಸ್ ನನ್ನ ಹತ್ರನೇ ಕೊಟ್ರೆ ಅದ್ರಲ್ಲಿದ್ದ 1,000 ರೂಪಾಯಿ 500 ನಿಮ್ಗೆ ಕೊಡ್ತೇನೆ. 500 ಹೋಗ್ಲಿ ಅಲ್ಲ? ಆಯ್ತಲ್ಲ ಅಣ್ಣ. ನಂದೊಂದು ಅನೌನ್ಸ್ಮೆಂಟ್ ಮಾಡ್ಮಾರೆ ನನ್ನ ಲೆಕ್ಕದಲ್ಲಿ ಮಾಡಿ. ಆ ಪರ್ಸ್ ನೀವು ನಂಗೆ ತಂದು ಕೊಟ್ರೆ ಅದರಲ್ಲಿ 1,000ದಲ್ಲಿ 800 ನಿಮ್ಗೆ ಕೊಡ್ತೇನೆ. ಅದೇನು 800? ನಂಗೆ 200 ಅಲ್ಲ, ಧರ್ಮದಲ್ಲ. ಓದಿದ್ದೀನಿ ಮಗನೇ, ನಾನು ಪರ್ಸ್ ಹೋಗಿ ನಾಟ ತಲೆ ಬಿಸಿಯಲ್ಲಿದ್ದೇನೆ, ತಮಾಷೆ ಮಾಡ್ತೇನೆ ಅವನು. ಎಂತ ಮಾಡೋದು ಅದು? ಎಂತ ಮಾಡೋದು? ತಲೆ ಕೆರ್ಸ್ಕೊತಾ ಇದ್ದೀನಿ. ತಲೆ ಕೆರೆಸ್ಕೊಳ್ಳೋದು? ಯಾರಾದ್ರೂ ಟೊಪ್ಪಿ ಹಾಕೊಂಡು ತಲೆ ಕೆರೆಸ್ಕೊಳ್ತಾರಣ? ಟೊಪ್ಪಿ ತೆಗ್ದು ತಲೆ ಕೆಲ್ಸ. ನಿಂಗೆ ಪ್ಯಾಂಟ್ ಒಳಗಡೆ ತುರ್ಸಿದ್ರೆ ಪ್ಯಾಂಟ್ ಜಾರ್ಸಿ ತುರಿಸ್ತೀಯಾ? ಪ್ಯಾಂಟ್ ಮೇಲೆ ಅಲ್ವೇನೋ ತುರ್ಸೋದು? ಹೌದೌದು, ಅದು ಮೇಲೇನೆ. ನಿಂಗೆ ತುರಿಸ್ಲಿಕ್ಕಿಲ್ಲ, ಅದ್ರಲ್ಲಿ ಪಾಸ್ ಮಾಡಿದ್ಯಲ್ಲ. ಒಂದೊಂದು ಕೆಲಸ ಸುಲಭದಲ್ಲ. ಏ ಬ್ರೋಕರ್ ಬನ್ನಿ, ನೀವೇ ಬನ್ನಿ. ಇಲ್ಲಿ ಬಂದದ್ದು ಒಳ್ಳೇದಾಯ್ತು. ಥ್ಯಾಂಕ್ ಯು. ನಿಮ್ಮ ಅಣ್ಣ ಕಾಯ್ತಿದ್ದದ್ದು. ಗಂಡಿತನ ಕಣೆ. ಎಂತ ಕೇಳಿ ಮಾತು ಕೇಳಿ ಅಂತ. ಹೇಳಿ. ಮದುವೆ ಆಗೋ ಮುಂಚೆ ಹುಡುಗ ತುಂಬಾ ದೊಡ್ಡ ಪಾರ್ಟಿ, ಹೌದು, ಬಹಳ ಹಣ ಇದೆ ಅಂತ ಜಂಬ ಕೊಚ್ಚಿದ್ರಲ್ಲ, ಅಷ್ಟೇನಾ? ಹುಡುಗನ ಹತ್ರ ಪಂಪ್ ಇದೆ ಅಂತ ಹೇಳ್ತಿದ್ರಿ. ಮದುವೆ ಆದ್ಮೇಲೆ ನನ್ಗೆ ಗೊತ್ತಾಯ್ತು ಏನಂತ. ಅವರ ಹತ್ರ ಪಂಪ್ ಇಲ್ಲ ಅಂತ. ಯಾರು ಹೇಳಿದ್ದು ನನ್ನ ಹತ್ರ ಪಂಪ್ ಇಲ್ಲ ಅಂತ? ಒಂದು ಪಂಪ್ ಅಲ್ಲ, 2 ಉಂಟು. ಒಂದು ಬಾವಿತ್ತು, ಮತ್ತೊಂದು ಸೈಕಲ್ ಇತ್ತು. ನೀನು ಯಾವ ಪೆಟ್ರೋಲ್ ಪಂಪ್ ಅಂತ ಎನ್ಕೊಂಡೆ, ನಾವೇನ್ ಮಾಡಕ? ಇಲ್ಲಿ ಬನ್ನಿ. ಯಾರು? ಇಲ್ಲಿ ಬನ್ನಿ. ಮದುವೆ ಆಗುವ ಮುಂಚೆ ಇವಳು ಏನ್ ಹೇಳ್ತಾ ಇದ್ಲು ಗೊತ್ತಾ? ನಮ್ಮಪ್ಪ ದೊಡ್ಡ ಜನ, ದಿನಕ್ಕೆ 100-200 ಜನಕ್ಕೆ ಅನ್ನ ಹಾಕ್ತಾರೆ ಅಂತ. ಒಳ್ಳೆ ಹಣದ ಪಾರ್ಟಿ. ದಿನಕ್ಕೆ ಒಂದು 100-200 ಜನಕ್ಕೆ ಅನ್ನ ಹಾಕುದಾದ್ರೆ ತುಂಬಾ ಶ್ರೀಮಂತ ಇರ್ಬೇಕು, ಅನ್ನದಾತ್ರು. ನಾನ್ಸ ಹಾಗೆ ಎಣಿಸಿದ್ದು. ಇವ್ರು ಶ್ರೀಮಂತರಾಗಿ ಅನ್ನ ಹಾಕುದಲ್ಲ, ಇವಳಪ್ಪ ಕ್ಯಾಟ್ರಿಂಗ್ ಅಲ್ಲಿ ಬಡಿಸುದು. ಹಾಗೆ 100-200 ಜನಕ್ಕೆ ಹಾಕುದನ್ನ. ಅದಕ್ಕೆ 100-200 ಅಲ್ಲ, 1000 ಜನಕ್ಕೆ ಸಾಕಬಹುದು. ಕ್ಯಾಟ್ರಿಂಗ್ ಅಲ್ಲಿ ಕೆಲಸಕ್ಕಿರೋದು ಅವನು. ಜನ್ನಣ್ಣ, ಇವಳನ್ನು ಮದುವೆಯಾಗಿ ನಾನು ಕೆಟ್ಟೆ. ನಾನು ಜನ್ನಣ್ಣ ಯಾವ್ದಾದ್ರೂ ಆಗ್ಬೋದು, ಈ ವೆಡ್ಡಿಂಗ್ ಇದು ವ್ಯಾಪಾರ ಅಲ್ಲ. ಅದಕ್ಕೆ ತಿಳಿದವರು ಹೇಳುದು. ಹೇಗೆ ಈ ವೆಲ್ಡಿಂಗ್ ಮತ್ತು ವೆಡ್ಡಿಂಗ್ ಹತ್ತಿರದ ಸಂಬಂಧ ಉಂಟ? ಹೇಗೆ ಅದು? ವೆಲ್ಡಿಂಗ್ ಅಲ್ಲಿ ಹೇಗೆ ಮೊದ್ಲು ಬೆಂಕಿ ಹಾರೋದು, ಆಮೇಲೆ ಜಾಯಿಂಟ್ ಆಗೋದು. ವೆಡ್ಡಿಂಗ್ ಅಲ್ಲಿ ಹೇಗೆ ಮೊದ್ಲು ಜಾಯಿಂಟ್ ಆಗೋದು, ಆಮೇಲೆ ಲೈಫ್ ಲಾಂಗ್ ಬೆಂಕಿ ಹಾರ್ತಾನೆ ಇರೋದು. ರೀ ಏನೇ? ಇಲ್ಲಿ ಬನ್ನಿ. ಏನೇ ನಿಮ್ದು? ಇಲ್ಲಿ ಬನ್ನಿ ರೀ. ನನ್ಗೆ 2,000 ಕೊಡಿ. ನಿಂಗೆ 2,000 ಯಾಕೆ ಮಾರೈತಿ? ಬೇಕು ನಿಂಗೆ ನಾನು 2,000 ರೂಪಾಯಿ ಬದಲು 2,000 ಮುತ್ತು ಕೊಟ್ಟೆ. 2,000 ಮುತ್ತು ಕೊಟ್ಟೆ ರೀ. ಈಗ ನನಗೆ ನೀವು 2,000 ಕೊಟ್ರಿ, ಇದ್ರಲ್ಲಿ ನಾನು 700 ರೀಚಾರ್ಜ್ ಮೊಬೈಲ್ ಅಂಗಡಿಯವನಿಗೆ ಕೊಡ್ತೇನೆ.
ಮುನ್ನೂರು ನ್ಯೂಸ್ ಪೇಪರ್ನ ರಾಜುನಿಗೆ ಕೊಟ್ಟೆ. 500 ಶೆಟ್ರ ಅಂಗಡಿಗೆ ಕೊಟ್ಟೆ. ಸಾಕಾಗೋಯ್ತಪ್ಪ. ಮನೆ ಕೆಲಸ ಎಲ್ಲ ನಾನು ಒಬ್ಬಳೇ ಮಾಡಬೇಕು. ಒಂದು ಕೆಲಸಕ್ಕೆ ಆಳಾದ್ರೆ ಇಟ್ಕೊಳ್ಳಿ ಅಂತಂದ್ರೆ ಇವ್ರು ಬೇರೆ ಕೇಳಲ್ಲ. ಒಂದು ಟಿ ವಿನಾರು ನೋಡೋಣ ಅಂತಂದ್ರೆ ಯಾವಾಗ ನೋಡಿದ್ರು ಕರೆಂಟೇ ಇರಂಗಿಲ್ಲ. ನನ್ನ ಕಷ್ಟನ ಕೇಳೋರು ಯಾರು ಇಲ್ವೇ? ಯಾಕೆ ಕೋಪ ಮಾಡ್ಕೊಂಡಿದ್ಯಾ? ಯಾಕೆ ಕೋಪನ? ಎಲ್ಲ ಕೆಲಸ ನಾನು ಒಬ್ಬಳೇ ಮಾಡಿ ಸಾಯ್ಬೇಕಾ? ಇನ್ ಮುಂದೆ ಆ ಕಷ್ಟ ನಿಂಗಿಲ್ಲ ಕಣೆ. ಕಷ್ಟ ಇಲ್ಲ ಅಂತಂದ್ರೆ ಕೆಲಸಕ್ಕೆ ಜನ ಸಿಕ್ತು. ಜನ ಸಿಕ್ಕಿದ್ರ? ಜನ ಸಿಕ್ಕಿಲ್ಲ, ಕೆಲಸ ಮಾಡೋರು ಸಿಕ್ಕಿದ್ರು. ನೀನು ಹುಚ್ಚುಚ್ಚಾಗಿ ಮಾತಾಡ್ತಿದ್ರಿ. ರೋಬೋ ನೀನ್ ಗೊತ್ತಾಗಿಲ್ಲ ನಾನು ಕರಿತೀನಿ. 1 ನಿಮಿಷ. ಮಿಸ್ಟರ್ ರೋಬೋ 1 2 3 ಪ್ಲೀಸ್ ಕಮ್ ಇನ್. ಅಮ್ಮ, ಈ ಕಡೆ ಬರ್ತಾ ಇದ್ದೀರಿ ಇದು? ಇಲ್ಲೇ ಹೆದರ್ಬೇಡ, ನಿಲ್ಲು. ಬಾಯ್ ಬಾ, ಇಲ್ಲಿ ಬಾ, ಇಲ್ಲಿ ಬಾ. ಅಯ್ಯೋ ನಾನ್ ಬರಂಗಿಲ್ಲ. ಬಾರೆ ಇಲ್ಲಿ. ಏನ್ ಭಯ ಆಗುತ್ತೆ ಮಾಡೋದು? ರೀ. ಮಿಸ್ಟರ್ ರೋಬೋ, ದಿಸ್ ಇಸ್ ಮೈ ವೈಫ್. ಅಯ್ಯೋ ನನ್ನ ನೋಡುತ್ತಾ ಇದು. ದಿಸ್ ಇಸ್ ಮೈ ವೈಫ್. ಏನ್ರಿ ಇದು? ಶೇಕ್ ಹ್ಯಾಂಡ್ ಕೊಡೆ. ಶೇಕ್ ಹ್ಯಾಂಡ್ ಕೊಡ್ತಾ ಇದ್ದೆ. ಶೇಕ್ ಹ್ಯಾಂಡ್ ಮಾಡು. ಕೈ ಕೊಡು. ಬೇಡ, ನನಗೆ ಭಯ ಆಗುತ್ತೆ. ಅಯ್ಯೇ, ಅದನ್ನ ಕೈ ಇಟ್ಕೊಡು. ಹೋಗಿ ಕೊಂಡೋಗುತ್ತೆ. ಇಲ್ಲಿ ಕೊಡು. ಅಲ್ಲ, ನೀವೇ ಕೊಡಿ. ಅಮ್ಮ, ಅಯ್ಯೋ ಬಿಡಲ್ಲ. ಏನಾಗಲಿ? ಯಾವಳಿ ಇವಳು? ನಿಮಗಿಂತ ಹುಚ್ಚ ರೋಬೋ. ಕೈ ಹಿಡಿದ್ರೆ ಬಿಡಂಗೇ ಇಲ್ಲವ. ಒಂದ್ ವಿಷಯ, ಇಲ್ಲಿ ಬಾ. ಇದು ಬರೀ ಕೆಲಸ ಮಾಡೋದಲ್ಲ, ಮತ್ತೆ ಇದು ದೊಡ್ಡೊಂದು ಸಂಗತಿ ಇದೆ. ಏನು? ಇದ್ರ ಮುಂದೆ ಸುಳ್ಳು ಹೇಳಂಗಿಲ್ಲ. ಸುಳ್ಳು ಹೇಳಂಗಿಲ್ವಾ? ಸುಳ್ಳು ಹೇಳಿದ್ರೆ ಓದಿತ್ತೆ. ಹೌದಾ? ಹಾ. ಮತ್ತೆ ಸತ್ಯ ಹೇಳಿದ್ರೆ? ಹ? ಸತ್ಯ ಹೇಳಿದ್ರೆ? ಸತ್ಯ ಹೇಳಿದ್ರೆ ಕೈ ಮೇಲೆ ಮಾಡ್ತಿಂಗೆ. ಹೌದಾ? ಹ್ಮ್. ಒಳ್ಳೇದಾಯ್ತು ಬಿಡ್ರಿ. ದೊಡ್ಡ ಸುಳ್ಳು ಹೇಳಿದ್ರೆ ಹಿಂಗೆ ಬಗ್ಗಿಸ್ಕೊಂಡು ಬಾರಿಸುತ್ತೆ. ಹೌದಾ? ಇದು ಯಾಕೆ ತಂದು ಗೊತ್ತಾ? ಕೆಲಸ ಮಾಡಕ್ಕೆ ಅಷ್ಟೇ ಅಲ್ಲ, ನಮ್ಮಗ ಸೂರಜ ಹೌದು. ಈಗ ಭಾರಿ ಸುಳ್ಳು ಹೇಳ್ತಾವನೆ. ಹಾ? ಅವ್ನು ಸರಿ ಕಾಲೇಜ್ ಹೋಗ್ತಾ ಇಲ್ಲ ಅಂತೆ. ಕಾಲೇಜ್ ಹೋಗಲ್ವಾ? ಹಾ. ಡೈಲಿ ಹೋಗ್ತಾನಲ್ರಿ. ಕಾಲೇಜ್ ಹೋಗಲ್ಲ ಅಂತೆ ಅವನು. ಸುತ್ತಾಡಕ್ ಹೋಗ್ತಾ ಇದ್ದಾನೆ. ಎಲ್ಲ ಹಣ ಇಸ್ಕೊಂಡು ಅದು ಬೇಕು ಇದು ಬೇಕು ಅಂತೆಲ್ಲ ಸುತ್ತಾಡಕ್ ಹೋಗ್ತಾ ಇದ್ದಾನೆ. ಅದಕ್ಕೆ ತಂದಿದ್ದು. ಹಾ? ಹಾ. ಅಲ್ಲ, ನೀವು ಸುಳ್ಳು ಸತ್ಯ ಅಂತ ಹೆಂಗ್ ನಂಬುದ್ರಿ ಇದನ್ನ? ನಿಂಗೆ ಕನ್ಫರ್ಮ್ ಆಗ್ಬೇಕಲ್ಲ. 1 ನಿಮಿಷ. ನೋಡು, ಈಗ ನೋಡು. ಲೇ, ನಂಗೆ ನಿನ್ನೆ ರಾತ್ರಿ ನಮ್ಮ ಶೀತಲ್ ಫೋನ್ ಮಾಡಿ ಐ ಲವ್ ಯು ಅಂದ್ಲು ಕಣೆ. ಏನ್ ಹೇಳ್ತಾ ಇದ್ದೀರಿ? ಹೌದು. ಗೊತ್ತಾಯ್ತಾ? ಕನ್ಫರ್ಮ್ ಆಯ್ತಾ? ನಾನು ಸುಳ್ಳು ಹೇಳಿದ್ರೆ ಅದಕ್ಕೆ ಓದಿತ್ತದು. ಉದಿತಂದ್ರೆ ಸುಳ್ಳು. ಸುಳ್ಳು. ಅಮ್ಮ, ರೀ ನಾನು ಸ್ವಲ್ಪ ಟೆಸ್ಟ್ ಮಾಡ್ಲಾ? ಅದು ಏನಂದ್ರೆ ನಿರಂಜನ್ ದೇಶಪಾಂಡೆ ಎಷ್ಟು ಚಂದ ಅಲ್ವಾ? ಅಯ್ಯೋ ಹೌದ್ರಿ, ಎಷ್ಟು ಸತ್ಯ ಹೇಳುತ್ತದು. ಈಗ ಕನ್ಫರ್ಮ್ ಆಯ್ತಾ? ಹೌದ್ರಿ. ಹಂಗೆ ಇನ್ನು ಸತ್ಯ ಹೇಳೋದು ಗೊತ್ತಾಗ್ಬೇಕಲ್ಲ, ಕೈ ಮೇಲೆ ಎತ್ತದು. ಹೌದು. ಅದು ಟೆಸ್ಟ್ ಮಾಡಿಬಿಡು. ಅದನ್ನ ನಿಮ್ಮ ನಾನ್ ಮಾಡ್ಲಾ? ಏನ್ ಮಾಡ್ತೀನಿ? ನಾನ್ ಮಾಡ್ಲಾ? ಹ್ಮ್. ನೀನು ತುಂಬಾ ಸುಂದರವಾಗಿದ್ದೀಯ. ಅದು ಸುಳ್ಳುನಾ? ಹಾಗಾದ್ರೆ ನಾನು ಸುಂದರವಾಗಿಲ್ಲ, ಸುಳ್ಳ. ಕನ್ಫರ್ಮ್ ಆಯ್ತಲ್ಲ, ನಾನು ಸುಂದರವಾಗಿಲ್ಲ. ನಿಮ್ಮ ಮುಸುಳಿ ನೋಡ್ಕೊಳ್ಳಿ, ಮಂಗೆಂತರ ಇದೆ. ನೋಡ್ರಿ ಸತ್ಯ ಮಂಗೇನಿ. ನಾನೇ ಬೆತ್ತ ಕೊಟ್ಟು ನಾನೇ ಹೊಡ್ಕೊಂಡಾಗ. ಅಲ್ಲ, ಅದು ಹೇಳ್ಬೇಕು ಅಂತಿಲ್ಲ, ನೋಡ್ಬೇಕು ಗೊತ್ತಾಗುತ್ತೆ. 1 ನಿಮಿಷ. ಏನು? ಸೈಡಿಗೆ ಬಾ. ಸೂರಜ್ ಬರ್ತಾ ಇದ್ದಾನೆ. ನೀವ್ ಒಳಗೋಗು. ಚಾ ಮಾಡಿ ಹೋಗು. ಚಾ? ಹಾ. ರೋಬೋ, ಚಾನಾ ಕಾಫಿನಾ? ಅಯ್ಯೋ, ಅದು ಕುಡಿಯುತ್ತಾ? ಕುಡಿ ತಂದಿದ್ದಲ್ಲ, ಅದಕ್ಕೆ ಬ್ಯಾಟ್ರಿ ಚಾರ್ಜ್ ಮಾಡ್ಬೇಕು ಅಂತ ಹೇಳ್ತಾ ಇದ್ದೆ ಅಷ್ಟೇ. ಅದಕ್ಕೆ ಬ್ಯಾಟ್ರಿ ಚಾರ್ಜ್ ಮಾಡಿದ್ರೆ ಆಯ್ತು ಅಷ್ಟೇ. ಮನೆ ಕೆಲಸ ಎಲ್ಲ ಮಾಡುತ್ತಾ? ಎಲ್ಲಾನು ಮಾಡುತ್ತೆ, ನೀನ್ ಟೆನ್ಷನ್ ಆಗ್ಬೇಡ. ನೀ ಒಳಗೋಗು. ಎಲ್ಲ ಮಾಡುತ್ತಲ್ಲ. ಸೂರಜ್ ಬರ್ತಾ ಇದ್ದಾನೆ. ಇದ್ರ ಕೆಲಸ ಯಾರು ಮಾಡೋದು? ಇದ್ರ ಕೆಲಸ ಅದ್ರ ಕೆಲಸ ಅದೇ ಮಾಡುತ್ತೆ. ನಿಂಗೇನ್ ಕೆಲಸ ಇಲ್ಲ, ಚಾರ್ಜ್ ಮಾಡಿದ್ರೆ ಆಯ್ತು ಅಷ್ಟೇ. ಬಾ ಮಗನೆ ಬಾ, ಇವತ್ತಿದ್ದೀನಿ ನಿಂಗೆ ಹಬ್ಬ. ಬಾರ ಇಲ್ಲಿ. ಏನಪ್ಪ, ನಿನ್ಗೇನು ಬೇರೆ ಕೆಲಸ ಇಲ್ವಾ? ಏನು ಬೊಂಬೆನೆಲ್ಲ ತಗೊಂಡ್ಬಂದು ಮನೇಲಿ ಇಟ್ಕೊಂಡಿದ್ಯಾ? ಬೊಂಬೆನಾ ಬಿದ್ರು ಬೊಂಬೆನ ಆಮೇಲೆ ಗೊತ್ತಾಗುತ್ತೆ. ನೀ ದೂರ ಹೋಗಿದ್ದು. ಅಯ್ಯ, ನಾನು ಯಾವಾಗ್ಲೂ ಎಲ್ಲಿಗೆ ಹೋಗ್ತೀನಿ? ಕಾಲೇಜ್ಗೆ. ಹೌದಾ? ಯಾರು ಓದಿದ್ದು? ಕಾಲೇಜ್ ಹೋಗಿದ್ಯಾ? ಅದೇ ಓದಿದ್ದು. ಇನ್ಮೇಲೆ ಸುಳ್ಳು ಹೇಳಕ್ ಆಗಲ್ಲ. ಅಂದ್ರೆ ಸುಳ್ಳು ಹೇಳಿದ್ರೆ ಓದೀತೆ. ಸತ್ಯ ಹೇಳು. ಹಾಗಾದ್ರೆ ನೀವು ಕಾಲೇಜ್ ಹೋಗಿಲ್ಲ, ಎಲ್ಲಿ ಹೋಗಿದ್ದಿ? ಏನಪ್ಪ ನೀನು? ನಾನು ಸಿನಿಮಾಕ್ಕೆ ಹೋಗಿದ್ದೆ. ಸಿನಿಮಾ? ಯಾವ ಸಿನಿಮಾಕ್ಕೆ ಹೋಗಿದ್ದಿ? ಅಯ್ಯೋ, ಯಾವ ಸಿನಿಮಾ ಅಪ್ಪ? ಎಲ್ರು ನೋಡೋ ಸಿನಿಮಾನೇ ಅದೇ, ಚಂದ್ರ ಚಕೋರಿ. ಅಲ್ಲ, ಚಂದ್ರ ಚಕೋರಿ ಅಲ್ಲ, ಬೇರೆ ಯಾವ್ದೋ ಸಿನಿಮಾಗೆ ಹೋಗಿದ್ದಿ. ಸತ್ಯ ಹೇಳು, ಯಾವ ಸಿನಿಮಾಗೆ ಹೋಗಿದ್ದಿ ನೀನು? ಏನಪ್ಪ ನಿಂದು? ಅದು
ಇಂಗ್ಲಿಷ್ ಮೂವಿ. ಇಂಗ್ಲಿಷ್ ಮೂವಿನಾ? ಅಯ್ಯೋ ಅಯ್ಯೋ ಇಂಗ್ಲಿಷ್ ಮೂವಿ ನೋಡ್ತೀಯ ನೀನು? ಯಾಕ್ರಿ ಏನ್ ಮಗನ ಹೊಡಿತೀರಿ? ಏನ್ ಮಾಡ್ದವ? ಏನ್ ಮಾಡಿದ್ದ ನೋಡ, ಇಂಗ್ಲಿಷ್ ಮೂವಿಗೆ ಹೋಗಿದ್ದಾನೆ ಅವನು. ನಾನು ಹುಟ್ಟಿ ಬೆಳೆದು ಇಷ್ಟು ದೊಡ್ಡವರಾದ್ರೆ ಒಂದಾದ್ರೂ ಇಂಗ್ಲಿಷ್ ಮೂವಿ ನಾನು ನೋಡಿದೀನಾ? ಅದೇನದು ಗೊತ್ತಾಯ್ತಾ? ಅಪ್ಪ ಇಂಗ್ಲಿಷ್ ಮೂವಿ ನೋಡಿದ್ದಾನೆ. ನೋಡಿದಿರಿ ನೋಡಿ, ಸತ್ಯ ಕರ್ಕೊಂಬಂದಿದ್ದು ಒಳ್ಳೇದಾಯ್ತು ಒಬ್ಬನ. ಇಂಗ್ಲಿಷ್ ಮೂವಿ ನೋಡ್ತೀರಲ್ಲ, ಇಂಗ್ಲಿಷ್ ಮೂವಿ ನೋಡ್ತೀರಿ? ಅಮ್ಮ ಒಂದ್ ನಿಮಿಷ. ಅವ್ರು ಇಂಗ್ಲಿಷ್ ಮೂವಿ ನೋಡಿದ್ದಾರೆ, ಆದ್ರೆ ಅವ್ರು ಒಬ್ರೇ ನೋಡಿದ್ದ. ಕೇಳಿ. ಒಬ್ರೇ ಹೋಗಿದ್ದ? ಒಬ್ಬರೇ ಮತ್ತೆ ಹಾ, ಒಬ್ರೇ ಹೋಗಿಲ್ಲ. ಒಬ್ರೇ ಹೋಗಿಲ್ಲ. ಯಾರ್ದೋ ಜೊತೆ ಹೋಗಿದ್ದೀರಿ ನೀವು? ಯಾರ್ ಜೊತೆ? ಯಾರ್ದೋ ಜೊತೆ ಹೋಗಿದ್ದೀರಿ? ಯಾರ ಜೊತೆ ಹೋಗಿದ್ದೀರಿ? ಅದು ಮನೆಯವ್ರ ಜೊತೆ ಹೋಗಿದ್ದೆ. ಮನೆಯವ್ರ ಜೊತೆ ಇಂಗ್ಲಿಷ್ ನೋಡಿ ನೋಡಿ, ಮನೆಯವ್ರ ಜೊತೆ ಹೋಗಿಲ್ಲ, ಇಂಗ್ಲಿಷ್ ಮೂವಿನೂ ಮನೆಯವ್ರ ಜೊತೆ ಹೋಗಿದ್ರಾ? ಸತ್ಯ ಹೇಳಿ, ಯಾರ ಜೊತೆ ಹೋಗಿದ್ದೀರಿ ಹೇಳಿ? ಅದು ಯಾರ್ ಜೊತೆ? ಅದು ಫ್ರೆಂಡ್ಸ್ ಜೊತೆ ಹೋಗಿದ್ದೆ, ಫ್ರೆಂಡ್ಸ್ ಜೊತೆ. ಫ್ರೆಂಡ್ಸ್ ಜೊತೆ ನೋಡಿ, ಫ್ರೆಂಡ್ಸ್ ಜೊತೆ ಅಲ್ಲ, ಫ್ರೆಂಡ್ಸ್ ಜೊತೆ ಯಾರ್ದೋ ಜೊತೆ ಹೋಗಿದ್ದೀರಿ. ಜೊತೆ? ಅದ ಲವರ್ ಜೊತೆ ತಾನೇ? ಹೌದು. ನಿಜ. ಲವರ? ನಾನು ಹಿಡಿತಿರ್ಬೇಕಾದ್ರೆ ಲವರ? ಕೇಳಿಮ್ಮ, ಎಷ್ಟು ಜನ ಲವರ್ ಇದ್ದಾರೆ ಕೇಳಮ್ಮ. ಕೇಳಿದ್ರು ಲವ್ ಮಾಡಿದ್ರಿ? ಒಂದೇ ತಾನೇ? ಅಯ್ಯೋ, ಒಂದಲ್ಲ ಎಷ್ಟಿದೆ ಹೇಳಿ, ಸತ್ಯ ಹೇಳಿ, ಎಷ್ಟಿದೆ ಹೇಳಿ. ಒಂದ್ ನಿಮಿಷ, ಇದ್ರ ಬ್ಯಾಟ್ರಿ ಎಲ್ಲಿ ಅಂತ ಗೊತ್ತಾಗ್ತಿಲ್ಲ ನಂಗೆ. ಇದ್ರ ಬ್ಯಾಟ್ರಿ ಎಲ್ಲಿ? ಯಾಕೆ ಬ್ಯಾಟ್ರಿ ಯಾಕೆ? ಅದು ಒಂದು ಸೈಡ್ ಬಾರ, ನಾನು ಕರ್ಕೊಂಡು ಹೋದ್, ನನ್ಗೆ ಕನ್ಫ್ಯೂಷನ್ ಇಲ್ವಾ? ಬ್ಯಾಟ್ರಿ ಬ್ಯಾಟ್ರಿ ಹುಡುಕ್ತಿದಾರಮ್ಮ. ಯಾಕಂದ್ರೆ ಆಫ್ ಮಾಡೋಣಂತಾರಿ. ಆಫ್ ಮಾಡ್ಬೇಡಿ. ಎಷ್ಟು ಜನ ಇದ್ದಾರೆ ಹೇಳಿ? ಎಷ್ಟು ಜನ ಲವರ್ ಇದ್ದಾರೆ ಹೇಳಿ? ಅದು ನೆನಪಿಗೆ ಬರ್ತಿಲ್ಲ ಸರಿಯಾಗಿ ನಂಗೆ. ಅದು ಮೂರು ನೋಡಿ, ಮೂರು ಅಲ್ಲ, ತುಂಬಾ ಜನ ಇದ್ದಾರೆ. ಅಯ್ಯೋ 6 ಜನನೂ ಅಲ್ಲ, 9 ಅದು 9 ಅಲ್ಲ. ದೇವ್ರೇ, ಎಷ್ಟು ಜನ ಇದ್ದಾರೆ ಲವರು? 16 ಲವರ? ಅಯ್ಯೋ ದೇವ್ರೇ, ಹಂಗಾದ್ರೆ ನನಗೆ 16 ಲವ್ ಇತ್ತ? ಅಪ್ಪ ಹೇಗಪ್ಪ ಮೇಂಟೈನ್ ಮಾಡಿದೆ? ನೀವು ಮೇಂಟೈನ್ ಮಾಡ್ತಾರೆ. ನನ್ ಗಂಡ ಏಕಪತ್ನಿ ವ್ರತಸ್ಥ ಅಂತ ತಿಳ್ಕೊಂಡೆ, ಶ್ರೀರಾಮಚಂದ್ರ ಅಂತ ತಿಳ್ಕೊಂಡೆ, ಎಲ್ಲ ಸುಳ್ಳಾಗೋಯ್ತು. ನಾನ್ ನೋಡಿ ಮದುಗಿಂತ ಮುಂಚೆ ಒಂದೇ ಒಂದು ಹುಡುಗನ ಕಣ್ಣೆತ್ತಿ ಸವಿತು ನೋಡಿಲ್ಲ.